ನಮಸ್ಕಾರ ಸರ್. ನಮಸ್ಕಾರ ಸರ್. ಸ್ವಪ್ನ ಬೃಂದಾವನ ವ್ಯಾಖ್ಯಾನ ಕನ್ನಡದಲ್ಲಿ ಬಂದಿದೆ. ಸ್ವಪ್ನ ಬೃಂದಾವನ ವ್ಯಾಖ್ಯಾನ PDF ಕನ್ನಡದಲ್ಲಿ ಬಂದಿದೆ. ಇಲ್ಲ ಟ್ರಾನ್ಸ್ಕ್ರಿಪ್ಟ್ ಎಲ್ಲ ತಮಿಳೇ ಇದ್ರೆ ತಂದಾರೆ. ಆಯ್ತಾಯ್ತು, ಹೇಳ್ತೀನಿ, ನಿಮಗೆ ಕಳಿಸ್ತಾರೆ. ಸರಿ ಸರ್. ಗ್ರೂಪ್ ಅಲ್ಲೇ ಹಾಕ್ತಾರೆ, ಗಮನಿಸಿ. ಗ್ರೂಪ್ ಅಲ್ಲಿ ಬಂದಿದೆ, ಇವತ್ತು ಬಂತು. ಅದೇ ಗೊತ್ತಾಯ್ತು, ಕನ್ನಡದಲ್ಲಿ ಇತ್ತು. ಬಹುಚಾನು ಅದು ಕನ್ನಡದಲ್ಲೇ ಇತ್ತು. ಹಾಗಾಗಿ ಸುಮತಿಭಿರನುಮೇಜಂ ಶುಭ್ರಕಾಯಂ ಸಖಾಯಂ ಸುಖಮಜಮನಪಾಯಂ ಮುಕ್ತ್ಯುಪಾಯಂ ವಿಮಾಯಂ ನೃಹಜಮಹಮಮೇಜಂ ಧ್ಯೇಜಮಾಮ್ನಾಯಗೇಜಂ ಸದಜಮಸದಜೇಜಂ ಶ್ರೀಸಹಾಜಂ ಭಜೇಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರಿಯಃ ಪತ್ತೇ ನಿತ್ಯಾ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾಜಾಲೋಲ್ಲಾಸೋಪಹತ ಸಕಲಾವದ್ಯತಮಸೆ ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾಶೀಲ ವಪುಷೆ ನಮೋ ಶೇಷಾಂನಾಯ ಸ್ಮೃತಿ ಹೃದಯ ದೀಪ್ತಾಯ ಹರಜೆ ಯೇನ ಪ್ರಾದುರಭಾವಿ ಭೂಮಿವಲಯೇ ವಿಸ್ತಾರಿಗೋ ಸಂತತಿಃ ಪ್ರಾಬೋಧಿಷ್ಠತಿ ಪಂಕಜಂ ಕರುಣಯಾ ಪ್ರಕಾಶಿತತ್ವಂ ಪರಂ ಧ್ವಾಂತಂ ಧ್ವಂ ಸಮನಾಜಿ ಸಾಧು ನಿಕರಶ್ಚಾಕಾರಿ ಸನ್ಮಾರ್ಗಕಃ ತೇನಂ ವ್ಯಾಸದಿವಾಕರೇಣ ಸತತಂ ಮಾತ್ಯಾಜಿ ಮೇ ಮಾನಸಂ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇ ನಮಃ ಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋಥ ವಿಷಜೇ ಸಕ್ತಿರ್ನ ವೈಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ಭವತಿ ಯದನುಭಾವಾತ್ ತೇಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನ ಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ರಮಾನಿವಾಸೋಚಿತವಾಸ ಭೂಮಿಃ ಸನ್ಯಾಯ ರತ್ನಾವಲಿ ಜನ್ಮ ಭೂಮಿಃ ವೈರಾಗ್ಯ ಭಾಗ್ಯೋ ಮಮ ಪದ್ಮನಾಭತೀರ್ಥಾಮೃತಾಬ್ಧಿರ್ಭವತಾದ್ ವಿಭೂತ್ಯೈ ಪದವಾಕ್ಯ ಪ್ರಮಾಣ ಜ್ಞಾನ್ ಪ್ರತಿಪಾದಿ ಮದಚ್ಛಿದಃ ಶ್ರೀಮದಕ್ಷೋಭ್ಯತೀರ್ಥಾಖ್ಯಾನುಪತಿಷ್ಠೆ ಗುರೂನ್ ಮಮ ಶ್ರೀಮದಾನಂದತೀರ್ಥಾರ್ಯ ಸನ್ಮನಃ ಸರಸಿ ಭುವಿ ಅನುವ್ಯಾಖ್ಯಾನ ನಲಿನೆ ಚಂಚರೀ ಕತಿಮೇ ಮನಃ ನ ಶಬ್ದಾಬ್ಧೌ ಗಾಢಾಃ ನ ಚ ನಿಗಮ ಚರ್ಚಾಸು ಚತುರಾಃ ನ ಚ ನ್ಯಾಯೇ ಪ್ರೌಢಾಃ ನ ಚ ವಿದಿತ ವೇದ್ಯಾಪಿ ವಯಂ ಪರಂ ಶ್ರೀಮತ್ಪೂರ್ಣ ಪ್ರಮತಿ ಗುರು ಕಾರುಣ್ಯ ಸರಣಿಂ ಪ್ರಪನ್ನ ಮಾನ್ಯಾಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ ಓಂ ನಾರಾಯಣಂ ನಿಖಿಲ ಪೂರ್ಣ ಗುಣೈಕದೇಹಂ ನಿರ್ದೋಷಮಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿದಮಶೇಷ ವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ ಕುಪಿತಾ ಹಿ ಪಣಚ್ಛಾಯಾ ಸಮೀಕೃತ್ಯ ಪರಂ ಸುಖಂ ಸೇವಂತೆ ಯತ್ಪದಂ ಧೀರಾಃ ತಂ ಭಜೆ ವಲ್ಲಭಂ ಶ್ರಿಯಃ. ಇದುವರೆಗೆ ಪುರುಷ ಸೂಕ್ತದ ವ್ಯಾಖ್ಯಾನವನ್ನ ನೋಡ್ತಾ ಇದ್ವಿ. ಅದರಲ್ಲಿ ಭಾಗವತದ ಸಂವಾದ ಇದೆ ಅಂತ ಬಂತು. ಅಂದ್ರೆ ಭಾಗವತದಲ್ಲಿ ಈ ಪುರುಷ ಸೂಕ್ತದ ಅರ್ಥವನ್ನ ವಿವರಿಸಿದ್ದಾರೆ. ವಿವರಿಸಬೇಕಾದ್ರೆ ಅಲ್ಲಿ ಸ್ಪಷ್ಟವಾಗಿ ಮುಕ್ತರಿಗೆ ಅಧಿಪತಿ ದೇವರು, ಹಾಗೆ ಅಮುಕ್ತರಿಗೆ ಅಧಿಪತಿ ಅಂತ ಈ ಎಲ್ಲ ವಿಷಯ ಸ್ಪಷ್ಟವಾಗಿ ಪುರುಷ ಸೂಕ್ತದಲ್ಲಿದ್ದಾಗ ಅದನ್ನ ಭಾಗವತ ಅಷ್ಟು ಚೆನ್ನಾಗಿ ವ್ಯಾಖ್ಯಾನ ಮಾಡ್ತಾ ಇದ್ದಾಗ ಅದಕ್ಕೆ ಬೇರೆ ಅರ್ಥವನ್ನ ಕಲ್ಪನೆ ಮಾಡೋದು ಸರಿ ಇಲ್ಲ ಅಂತ ಅದ್ರ ಬಗ್ಗೆ ವಿವರಣವಾಗಿ ಬಂತು. ಇದಾದ್ಮೇಲೆ ಮುಂದಕ್ಕೆ ಪಶೋಸ್ತು ದೇಹಯೋಗ ವಶಾತ್ ಭೂತತ್ವಾದಿಕಂ ಯುಜ್ಯತೆ. ಅಷ್ಟೇ ಅಲ್ಲ, ಪಶುವಿಗೆ ದೇಹ ಅಂತ ಒಂದಿದೆ, ಅವನಿಗೆ ದೇಹ ಪ್ರಾಪ್ತಿ ಇದೆ, ಆದ್ರೆ ದೇವರಿಗೆ ದೇಹ ಪ್ರಾಪ್ತಿ ಅಂತಿಲ್ಲ. ಮತ್ತೆ ಈ ಭೂತ ಸಂಪರ್ಕ ಅವನಿಗಾಗ್ಬೋದು ಪಶುವಿಗೆ, ಯಾಕಂದ್ರೆ ಅವನಿಗೆ ದೇಹ ಬರುತ್ತೆ, ದೇಹದಿಂದ ಇಡೀ ಸಂಸಾರದಲ್ಲಿ ಸಂಚಾರವನ್ನ ಮಾಡ್ತಾನೆ. ಹೀಗೆಲ್ಲ ಆ ಪಶುವಿಗೆ ಇದೆ, ಆದ್ರೆ ಭಗವಂತನಿಗೆ ಇದೆಲ್ಲ ಇಲ್ಲ. ಯಾಕಂದ್ರೆ ಅವನು ಅಸಂಗ, ಅವನಿಗೆ ಯಾವ ಪದಾರ್ಥದ ಸಂಪರ್ಕನೂ ಇರಲ್ಲ. ಅವನು ಪುಷ್ಕರ ಪಲಾಶವನ್ ನಿರ್ಲೇಪ ಅಂತ ಇದ್ರೂ ಇಲ್ದೇ ಇರೋ ಹಾಗೆ ಅವನು ಇರ್ತಾನೆ. ಅದರಿಂದ ಭಗವಂತನೇ ಇಲ್ಲಿ ಪುರುಷ ಶಬ್ದಕ್ಕೆ ಅರ್ಥ ಹೊರತು ಸಾಮಾನ್ಯನಾದ ಯಾರೋ ಪಶು
ಪುರುಷ ಅಲ್ಲ ಅಂತ ಇದುವರೆಗೆ ಹೇಳ್ತಾ ಬಂದ್ರು. ಇದಾದ್ಮೇಲೆ ಮುಂದಕ್ಕೆ ಉಪಸಂಹಾರ ಮಾಡ್ತಾರೆ, ಅಂದ್ರೆ ಈ ಭಾಗವನ್ನ ಮುಕ್ತಾಯ ಮಾಡ್ತಾ ಇದ್ದಾರೆ. ಆದ್ರಿಂದ ಏನಾಯ್ತು, ಅಥೋ ವಿಷ್ಣು ಪರಿಜ್ಞಾನ ದೇವ ಮುಕ್ತಿರ್ನ ಚ ಅನ್ಯಥಾ ಅಂತ. ಹಾಗಾಗಿ ವಿಷ್ಣುವಿನ ಜ್ಞಾನದಿಂದಲೇ ಮುಕ್ತಿ, ಬೇರೆಯವರ ಜ್ಞಾನದಿಂದ ಅಲ್ಲ. ಜ್ಞಾನದಿಂದ ಮುಕ್ತಿನ ಅದಕ್ಕೆ ಜಯತೀರ್ಥರ ವಿವರಣೆ ಮಾಡಿದ್ರು. ಇವಾಗ 205ನೇ ಸುಧಾಮೂಲ ಅಲ್ಲಿ ಹೇಳ್ತಾ ಇದ್ದೀನಿ. ಅದಕ್ಕೆ ಜ್ಞಾನದಿಂದ ಮುಕ್ತಿನ ಅಂದ್ರೆ ಇಲ್ಲ, ಜ್ಞಾನದಿಂದ ದೇವರ ಪ್ರಸಾದ ಆಗಿ ಮುಕ್ತಿ ಹೊರತು ಬೇರೆಯವರ ಅನುಗ್ರಹದಿಂದ ಅಲ್ಲ. ಅಂದ್ರೆ ಶಿವಾದಿಗಳ ಅನುಗ್ರಹದಿಂದ ಆಗಲ್ಲ, ಪರಮ ಪುರುಷನಾದ ಪುರುಷ ಸೂಕ್ತದಲ್ಲಿ ಹೇಳಿರುವಂತಹ ವಿಷ್ಣುವಿನ ಅನುಗ್ರಹದಿಂದಲೇ ಮೋಕ್ಷ ಅಂತ. ಅದಕ್ಕೋಸ್ಕರನೇ ವೇದಗಳಲ್ಲಿ ಏನು ಹೇಳಿರೋದು, ತಮೇವಂ ವಿದ್ವಾನ್ ಅಮೃತ ಯಹ ಭವತಿ ನಾಣ್ಯ ಪಂಥ ವಿದ್ಯತೆ ಅಯನಾಯ. ಯಾರು ಅಮೃತ ಮೋಕ್ಷವನ್ನ ಪಡಿತಾನೆ, ಮುಕ್ತನಾಗ್ತಾನೆ ಅಂದ್ರೆ ಯಾರು ಪುರುಷ ಸೂಕ್ತದಲ್ಲಿ ಹೇಳಿದ ಪ್ರಕಾರ ಭಗವಂತನ ಮಹಿಮೆಯನ್ನು ತಿಳ್ಕೊಳ್ತಾನೋ, ತಿಳಿದು ಆ ದೇವರ ಪ್ರಸಾದಕ್ಕೆ ಪಾತ್ರನಾಗ್ತಾನೋ ಅಂಥ ಅಪರೋಕ್ಷ ಜ್ಞಾನಿ ತಾನು ಮೋಕ್ಷಕ್ಕೆ ಹೋಗ್ತಾನೆ, ಬೇರೆ ಇದಕ್ಕೆ ದಾರಿ ಇಲ್ಲ ಅಂತ ಹೇಳಿ. ತಮ್ ಏವಂ ವಿದ್ವಾನ್, ಏವಂ ಅಂದ್ರೆ ತಮ್ಮ ಅಂದ್ರೆ ಭಗವಂತ, ಏವಂ ಅಂದ್ರೆ ಸಹಸ್ರ ಶೀರ್ಷ ಪುರುಷ ಅಂತ ಪುರುಷ ಸೂಕ್ತದಲ್ಲೇ ಹೇಳಿದ ರೀತಿಯಿಂದ ಯಾವ ವಿದ್ವಾನ್, ಯಾರು ಅಪರೋಕ್ಷ ಜ್ಞಾನವನ್ನ ಪಡ್ಕೊಳ್ತಾನೋ, ದೇವರ ಬಗ್ಗೆ ತಿಳಿತಾ ಅಂತವನು ಅಮೃತ ಇಹ ಭವತಿ, ಈ ಜೀವಲೋಕದಲ್ಲಿ ಅವನು ಅಮೃತ ಪದವಿಗೆ ಹೋಗ್ತಾನೆ, ಅಂದ್ರೆ ಮೋಕ್ಷಕ್ಕೆ ಹೋಗ್ತಾನೆ, ಮುಕ್ತನಾಗ್ತಾನೆ. ನ ಅನ್ಯ ಪಂಥ, ಇದನ್ ಬಿಟ್ಟು ಬೇರೆ ದಾರಿ ಅಯನಾಯ ಮೋಕ್ಷಕ್ಕೆ ನ ಇಲ್ಲ ಅಂತ ಸ್ಪಷ್ಟವಾಗಿ ನಿಷೇಧ ಮಾಡಿದ. ಈ ರೀತಿ ಪಾಶುಪತ ಮತದವರನ್ನ ಖಂಡನೆ ಮಾಡ್ತಾ ಬಂದ್ರು. ಪಶುಪತಿಯ ಅನುಗ್ರಹದಿಂದ ಮೋಕ್ಷ ಅಂತ ನೀವೇನ್ ಹೇಳಿದ್ರಿ ಅದು ಸರಿ ಇಲ್ಲ, ಪಶುಪತಿಯ ಅನುಗ್ರಹದಿಂದ ಮೋಕ್ಷ ಉಂಟಾಗೋದಿಲ್ಲ. ಆದ್ರೆ ಪಶುಪತಿಯ ಅನುಗ್ರಹ ಏನೋ ಬೇಕು. ಯಾವುದಕ್ಕೆ ಅನುಗ್ರಹ ಬೇಕು ಅಂದ್ರೆ ಪರಮ ಶಿವನ ಅನುಗ್ರಹಕ್ಕೆ ಪಶುಪತಿಯ ಅನುಗ್ರಹ ಬೇಕು. ಹಾಗಾಗಿ ಶಿವನ ಅನುಗ್ರಹ ಸರ್ವಥಾ ಬೇಡ ಅಂತ ನಮ್ಮ ಅಭಿಪ್ರಾಯ ಅಲ್ಲ, ಶಿವನ ಅನುಗ್ರಹ ಬೇಕು. ಆದ್ರೆ ಶಿವನ ಪರಮಾನುಗ್ರಹದಿಂದಲೇ ಮೋಕ್ಷ ಅದೆಲ್ಲ ತಪ್ಪು. ಶಿವನ ಪರಮಾನುಗ್ರಹದಿಂದ ದೇವರ ಪರಮಾನುಗ್ರಹ ಆಗ್ಬೋದು, ದೇವರ ಜ್ಞಾನ ಬರಬಹುದು ಚೆನ್ನಾಗಿ, ಇಷ್ಟಕ್ಕೆ ಅಷ್ಟೇ ಹೊರತು ಸೀಮಿತ ಶಿವಾದಿಗಳ ಅನುಗ್ರಹದಿಂದಲೇ ಒಬ್ಬ ಮೋಕ್ಷಕ್ಕೆ ಹೋಗ್ತಾನೆ ಅನ್ನೋದು ಅದು ಪಾಶುಪತ ಆಗಮದಲ್ಲಿ ಹೇಳಿದ್ದು ಸರಿ ಇಲ್ಲ ಅಂತ ಅದನ್ನ ವಿಸ್ತಾರವಾಗಿ ಈ ವೇದ ಪ್ರಮಾಣ ಕೊಟ್ಟು ಪುರುಷ ಸೂಕ್ತ ತನಕ ಬಂದು ಇಡೀ ಪುರುಷ ಸೂಕ್ತದ ಅರ್ಥ ಹೇಳಿ ಕೊನೆಗೆ ಇಡೀ ಪುರುಷ ಸೂಕ್ತದ ಒಂದೊಂದು ಮಾತಿನದು ದೇವರನ್ನೇ ಹೇಳಿರೋದು. ಬೇರೆ ದೇವತೆಗಳ ಬಗ್ಗೆ ಪ್ರಸ್ತಾವ ಇಲ್ಲ ಅಂತಿಲ್ಲ, ಇದೆ. ಆದ್ರೆ ತಾತ್ಪರ್ಯ ಏನು, ಈ ಪುರುಷ ಸೂಕ್ತ ಹೇಳಲಿಕ್ಕೇನು ಹೊರಟಿದೆ, ಪುರುಷನ ಮಹಿಮೆಯನ್ನು ಹೇಳಲಿಕ್ಕೆ ಹೊರಟಿದೆ. ಆ ಮಹಿಮೆ ಅದು ದೇವರಿಗೆ ಸಲ್ಲೋದು, ಬೇರೆಯವರಿಗೆ ಅಲ್ಲ ಅಂತ. ಯಾಕಂದ್ರೆ ಈ ಪಶು ಪುರುಷ ಅಂತ ಏನೊಬ್ಬ ಪುರುಷ ಈ ಪುರುಷ ಸೂಕ್ತದಲ್ಲಿ ಹೇಳ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ರಿ, ಅವನು ದೇಹ ಸಂಬಂಧವನ್ನ ಪಡಿತಾನೆ, ಅಂದ್ರೆ ಅವನು ಹುಟ್ಟುತ್ತಾನೆ. ದೇವರಿಗೆ ಹುಟ್ಟಿಲ್ಲ, ವಿಷ್ಣುವಿಗೆ. ಆದ್ರೆ ಪಶು ಪುರುಷನಿಗೆ ದೇಹ ಸಂಬಂಧ ಇದೆ. ದೇಹ ಸಂಬಂಧ ಇರೋನಿಗೆ ಪುರುಷ ಏವೇದಂ ಸರ್ವಂ ಅಂತ ಎಲ್ಲಾ ನೀನೇ ಪಶು ಪುರುಷ ಅಂತ ಹೇಳಿಕ್ ಬರಲ್ಲ. ಎಲ್ಲರ ಸಂಬಂಧ ಪಡಿಬೇಕು ಅಂದ್ರೆ ಎಲ್ಲಾ ಕಾಲದಲ್ಲಿ ಆ ವ್ಯಕ್ತಿ ಇರ್ಬೇಕು. ಈಗ ಆಕಾಶ ಇದೆ, ನಾವು ಯಾವುದೇ ದೇಶದಲ್ಲಿ ಇರ್ಲಿ, ಯಾವುದೇ ರಾಜ್ಯ, ಯಾವ ಪ್ರದೇಶದಲ್ಲಿ ಇರ್ಲಿ, ಆಕಾಶದ ಸಂಬಂಧ ಇಲ್ದೇ ಇರೋ ವ್ಯಕ್ತಿನೇ ಇಲ್ಲ. ಆಕಾಶ ಎಲ್ಲರಿಗೂ ಬೇಕು, ಆಕಾಶದ ಸಂಬಂಧ ಎಲ್ರಿಗೂ ಇದ್ದೇ ಇರ್ಬೇಕು. ಹಾಗೆ ಭಗವಂತನ ಸಂಬಂಧ ಎಲ್ಲಾ ವಸ್ತುಗಳಿಗಿದೆ. ಹಾಗಾಗಿ ಪುರುಷ ಏವ ಇದಂ ಸರ್ವಂ, ಈ ಕಾಣ್ತಾ ಇರೋದೆಲ್ಲ ಏನಿದೆ ಇದೆಲ್ಲ ಪುರುಷನ ಸಂಬಂಧಪಟ್ಟಿದ್ದೆ. ಅಂದ್ರೆ ದೇವರ ಧರ್ಮ ಇದು, ವಿಷ್ಣುವಿನ ಧರ್ಮ. ಪಶು ಪುರುಷನ ಧರ್ಮ ಅಲ್ಲ. ಯಾಕೆ ಪಶು ಪುರುಷನಿಗೆ ನಮ್ ತರ ದೇಹ ಸಂಬಂಧವಿದೆ. ದೇಹ ಸಂಬಂಧ ಇರೋನು ನಿತ್ಯ ಅಲ್ಲ, ಅವನು ಅನಿತ್ಯ. ಯಾವ್ದೋ ಒಂದು ಕಾಲದಲ್ಲಿ ಇರ್ತಾನೆ, ದೇಹ ಹೋದ್ಮೇಲೆ ಅವನು ಇರಲ್ಲ. ಅಂಥ ದೇಹ ಸಂಬಂಧ ಇರುವಂತ ಮೂರು ಕಾಲಗಳಲ್ಲಿ ಆ ಪಶು ಪುರುಷ ತನ್ನ ಎಲ್ಲದರ ಜೊತೆಗೆ ಅಭೇದವನ್ನ ಐಕ್ಯವನ್ನ ಪಡೀಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿನೇ ಪುರುಷ ಅನ್ನೋ ಶಬ್ದಕ್ಕೆ ವಿಷ್ಣು ಅಂತಾನೆ ಇಲ್ಲಿ ಅರ್ಥವನ್ನು ತಗೊಳ್ಬೇಕು ಅಂತ ಎಷ್ಟು ಸ್ಪಷ್ಟವಾಗಿ ಈ ಭಾಗವನ್ನ ವಿವರಿಸಿ, ಇದಾದ್ಮೇಲೆ ಇನ್ನೊಂದು ಸಿದ್ಧಾಂತ ಇದೆ, ಯಾರ್ದು, ಪಾಶುಪತ ಆಗಮದವ್ರದ್ದು. ಆ ಪಾಶುಪತ ಆಗಮದವರದ ಖಂಡನೆ ಇನ್ನೊಂದು ರೀತಿಯಿಂದ ಮಾಡ್ತಾರೆ. 206ನೇ ಸುಧಾಮೂಲ. ಪಾಶುಪತಾಹ ಅಪಿ ಜ್ಞಾನಿನೋ ಭೋಗೇನೈವ ಕರ್ಮಕ್ಷಯಂ ಆಚಕ್ಷತೆ ತದಪಿ ಅನುಪಪನ್ನ. ಇವ್ರು ಹಿಂದಿನವ್ರ ತರನೇ ಒಂದು ತಪ್ಪು ಮಾಡ್ತಾರೆ ಈ ಪಾಶುಪತ ಆಗಮದಲ್ಲಿ. ಮೊದಲನೇ ತಪ್ಪು ಶಿವನ ಅನುಗ್ರಹದಿಂದಲೇ ಮೋಕ್ಷ, ತಪ್ಪು, ಅದು ಆಯ್ತು, ಅದ್ರ ಖಂಡನೆ ಮಾಡಾಯ್ತು. ಈಗ ಎರಡನೇ ಅಂಶ, ಯಾವುದೇ ಕರ್ಮ ಆಗ್ಲಿ ಅದನ್ನ ಅನುಭವಿಸಿನೇ ಕಳ್ಕೊಳ್ಬೇಕು ಅಂತ. ಇದನ್ನ ಆಗ್ಲೇ ನಾವು ವಿಸ್ತಾರವಾಗಿ ಹಿಂದೆ ಖಂಡನೆ ಮಾಡಾಗಿದೆ ಬೇರೆ ಮತದವ್ರನ್ನ. ಆದ್ರೂ ಇವರು ಅದೇ ತರ ಸಿದ್ಧಾಂತವನ್ನು ಒಪ್ತಾರೆ. ಯಾಕೆ ಇವ್ರದ್ದು ಸರಿ ಇಲ್ಲ ಅಂದ್ರೆ ಅದಕ್ಕೊಂದು ವಿವರಣೆ ಕೊಡ್ತಾರೆ. ತದ್ಯಥೇತಿ ಶ್ರುತೇಶ್ಚೈವ ತತಃ ಕರ್ಮ ಕ್ಷಯೋ ಭವೇತ್. ಅಂದ್ರೆ
ತದ್ಯಥ ಅಂತ ಒಂದು ವೇದವಾಕ್ಯ ಇದೆ, ಅದನ್ನ ಪೂರ್ತಿ ಇಲ್ಲಿ ಬರೆದಿದ್ದಾರೆ. ಆ ವೇದವಾಕ್ಯದ ಪ್ರಕಾರ ನಿಮಗೆ ಯಾವಾಗ ಪಾಪಗಳ ಭಸ್ಮ, ಏನ್ ಕರ್ಮಗಳನ್ನ ಆಚರಿಸ್ತಿರ್ತಾನೆ, ಅಂದ್ರೆ ಪ್ರಾರಬ್ಧ ಕರ್ಮ ಅಲ್ಲ ಅಪ್ರಾರಬ್ಧ ಕರ್ಮಗಳು, ಅವುಗಳನ್ನ ನಾಶಪಡಿಸ್ಕೊಳ್ಳೋದು ಈ ಕ್ರಮದಲ್ಲಿ. ಈಗ ಅವನಿಗೆ ನಾಶ ಆಗತ್ತೆ ಅಂತ ಒಂದು ವೇದವಾಕ್ಯ ಹೇಳಿದೆ. ಆ ವೇದವಾಕ್ಯಕ್ಕೆ ವಿರುದ್ಧವಾಗಿ ನೀವು ಮಾತಾಡ್ತೀರಿ, ಅದರಿಂದ ನಿಮ್ಮ ಸಿದ್ಧಾಂತ ಸರಿ ಇಲ್ಲ ಅಂತ ನಾವು ಅವ್ರನ್ನ ಖಂಡನೆ ಮಾಡ್ತೀವಿ. ಹಾಗಾದ್ರೆ ಆ ವೇದವಾಕ್ಯ ಯಾವುದು, ಆ ವೇದವಾಕ್ಯಕ್ಕೆ ಅರ್ಥ ಏನು, ಅದನ್ನ ಇಲ್ಲಿ ವಿವರವನ್ನ ಇಲ್ಲಿ ಕೊಡ್ತಾ ಇದ್ದಾರೆ. ಮೊದಲನೇದು ಆ ವಾಕ್ಯ ನೋಡಿ, ತದ್ ಯಥಾ ಇಶೀಕಾತೂಲಂ, ಇಶೀಕಾ ಅಂತ, ಇಶೀಕಾತೂಲಂ ಅಗ್ನೌ ಪ್ರೋತಂ ಪ್ರದೂಯೇತೆ ಏವಂ ಹೈವ ಅಸ್ಯ ಸರ್ವೇ ಪಾಪ್ಮಾನಃ ಪ್ರದೂಯಂತೆ ಇತಿ ಶ್ರುತೇ ಅಂತ ಇದೆ. ಇಲ್ಲಿ ಕಷ್ಟವಾದ ಶಬ್ದಗಳು ಬರುತ್ತೆ. ಏನು, ಒಂದು ಪ್ರದೂಯೇತ, ಪ್ರದೂಯಂತೆ ಅಂತೆಲ್ಲ ಬರುತ್ತೆ. ಪ್ರದೂಯಂತೆ ಅಂದ್ರೆ ಈಗ ನೋಡಿ, ಬೆಂಕಿ ಉರಿತಾ ಇದೆ, ಉರಿಯೋ ಬೆಂಕಿಗೆ ಹತ್ತಿನ ಹಾಕಿದ್ರೆ ಏನಾಗತ್ತೆ ಕಥೆ? ಎಷ್ಟು ಬೇಕಾದ್ರೆ ಹತ್ತಿ ಹಾಕಿ ಏನಾಗತ್ತೆ? ಎಷ್ಟು ಬೇಗ ಹೊರಟೋಗತ್ತೆ ಹತ್ತಿ. ಹತ್ತಿ ಚೂರು ಸ್ವಲ್ಪ ಲೇಷನೂ ಸಿಗಲ್ಲ ನಮ್ಗೆ. ಆ ರೀತಿ ಹತ್ತಿಯನ್ನ ಸುಟ್ಟು ಹಾಕ್ಬಿಡುತ್ತೆ ಯಾವುದು ಈ ಬೆಂಕಿ. ಅಷ್ಟೇ ಅಲ್ಲ, ಈ ಹುಲ್ಲುಗಳನ್ನ ಹಾಕಿದ್ರೆ ಹುಲ್ಲಿನ ಕಥೆ ಏನಾಗುತ್ತೆ? ಹುಲ್ಲಿನ ಕಥೆನೂ ಅಷ್ಟೇ, ಅದೆಲ್ಲ ಕರಕಲಾಗ್ಬಿಡುತ್ತೆ, ಮುಗೀತು, ಅದ್ರ ಅವಶೇಷ ಸಿಗತ್ತೆ, ಕೊರ ಅವಶೇಷನೂ ಕಾಣಲ್ಲ, ಆ ರೀತಿ ಆಗ್ಬಿಡುತ್ತೆ. ಹೀಗೆ ಹುಲ್ಲು ಹತ್ತಿ ಈ ಎರಡನ್ನ ಉರಿಯೋ ಬೆಂಕಿಗೆ ಹಾಕಿದ್ರೆ ಹೇಗೆ ಅದು ಹೊರಟೋಗತ್ತೋ, ಆ ತರ ಯಾವಾಗ ಭಗವಂತನ ದರ್ಶನ ಆಗತ್ತಲ್ಲ, ಅಂದ್ರೆ ಅಪರೋಕ್ಷ ಜ್ಞಾನ ಆಗತ್ತಲ್ಲ, ಆಗ ನಮ್ಮ ಪಾಪಗಳ ಪರಿಸ್ಥಿತಿನೂ ಹೀಗೆ. ನಮ್ಮ ಪಾಪಗಳು ಕೂಡ ಬೆಂಕಿಗೆ ಹಾಕಿದ ಹುಲ್ಲು ಹತ್ತಿಗಳಂತೆ ಆಗತ್ತೆ ಅಂತ ಸ್ಪಷ್ಟವಾಗಿ ವೇದ ಇದೆ. ಹಾಗಾದ್ರೆ ಇಶೀಕಾ ತೂಲಂ, ತೂಲ ಅಂದ್ರೆ ಹತ್ತಿ, ಇಶೀಕ ಅಂದ್ರೆ ಹುಲ್ಲು ಅಂತ ಅರ್ಥ. ಇಶೀಕ ಅಂದ್ರೆ ಹುಲ್ಲು, ತೂಲ ಅಂದ್ರೆ ಹತ್ತಿ. ಈ ಎರಡನ್ನ ಅಗ್ನೌ ಬೆಂಕಿಯಲ್ಲಿ, ಪ್ರೋತಂ ಅದ್ರ ಜೊತೆಗೆ ಸೇರಿಸಿದಾಗ, ಪ್ರದೂಯೇತೆ ಸುಟ್ಟು ಹೋಗ್ಬಿಡತ್ತೆ. ಏವಂ ಹವೈ ಇದೇ ತರ, ಅಸ್ಯ ಏವಂ ಹವೈ ಅಂದ್ರೆ ಇದೇ ತರ, ಯಾರು ದೇವರ ಅಪರೋಕ್ಷ ಜ್ಞಾನ ಪಡೆದಿದ್ದಾನೋ ಅಂಥವನಿಗೆ ಸರ್ವೇ ಪಾಪ್ಮಾನ ಪ್ರದೂಯಂತೆ, ಎಲ್ಲಾ ಪಾಪರಾಶಿನೂ ಹೊರಟೋಗುತ್ತೆ ಅಂತ ಅರ್ಥ. ಇಷ್ಟು ಸ್ಪಷ್ಟವಾಗಿ ವೇದ ಇದ್ದಾಗ ದೇವರ ಜ್ಞಾನದಿಂದಲೇ ಮೋಕ್ಷ, ಇದು ಪಾಪಗಳ ನಾಶ ಅಂತ ಹೇಳಿದ ಮೇಲೆ ನೀವ್ ಯಾಕೆ ಹೀಗೆ ಪ್ರಶ್ನೆ ಮಾಡ್ತಾ ಇದ್ವಿ? ಏನು ಎಲ್ಲಾ ಭೋಗಗಳನ್ನ ಮಾಡ್ಕೊಂಡೆ ನಾವು ಕರ್ಮಗಳನ್ನ ನಾಶಪಡಿಸ್ಕೊಳ್ಬೇಕು, ಯಾಕೆ ಇಷ್ಟೊಂದು ಕಷ್ಟ? ದೇವರನ್ನ ತಪಸ್ ಮಾಡಿ ದೇವರ ಕಣ್ಣಕ್ ಕಂಡ ಅಂತಂದ್ರೆ ಅವನ ಜ್ಞಾನ ಬಂದು ಕೂಡಲೇ ಅಪರೋಕ್ಷ ಜ್ಞಾನ, ಆಗ ಎಲ್ಲ ನಮ್ಮ ಅಪ್ರಾರಬ್ಧ ಕರ್ಮಗಳನ್ನ ನಾಶ ಆಗತ್ತೆ. ಪ್ರಾರಬ್ಧ ಸ್ವಲ್ಪ ಇರುತ್ತೆ, ಅದನ್ನ ಅನುಭವಿಸಿಕೊಂಡು ಮುಂದೆ ಸದ್ಗತಿಯನ್ನ ಪಡಿತಾನೆ ಅಷ್ಟೇ. ಇದು ಈ ವೇದವಾಕ್ಯದ ಅರ್ಥ. ಈ ವೇದವಾಕ್ಯಕ್ಕೆ ವಿರುದ್ಧವಾಗಿ ನೀವು ಹೇಳ್ತಾ ಇರೋದ್ರಿಂದ ಸರಿ ಇಲ್ಲ ಅಂತ, ನೇರವಾಗಿ ವೇದವಾಕ್ಯ ವಿರುದ್ಧ ಆದ್ರಿಂದ ನಿಮ್ಮ ಮತ ಸರಿ ಇಲ್ಲ ಅಂತ ಖಂಡನೆ ಮಾಡಿದ್ದಾರೆ. ಇದರ ಮಧ್ಯದಲ್ಲಿ ಒಂದು ವ್ಯಾಕರಣದ ವಿಚಾರ ಬರುತ್ತೆ. ಇಲ್ಲಿ ಇಶೀಕಾತೂಲಂ ಅಂತ ಇದೆ, ಇಶಿಕಾ ಅಂತ ಆಗ್ಬೇಕಲ್ವಾ, ಇಶೀಕಾ ಅಂತ, ಇಶೀಕ ತೂಲಂ ಅಂತ ಆಗ್ಬೇಕು. ಇಶೀಕಾ ಅಂತ ಒಂದ್ ಶಬ್ದ ಇದೆ, ಅದು ಇಶೀಕಾ ಅಂತಾನೆ ಸ್ತ್ರೀಲಿಂಗ ಶಬ್ದ, ಅದ್ರಲ್ಲಿ ಏನ್ ವಿವಾದ ಇಲ್ಲ, ಅದನ್ನ ಇಲ್ಲಿ ಬಿಡಿಸ್ತಾರೆ. ಪರಿಮಳ ಟಿಪ್ಪಣಿಯನ್ನು ನೋಡೋಣ. ಇಷ್ಟಕ ಇಶೀಕಾ ಮಾಲ ಇತ್ಯೇವಂ ತ್ರಯಾಣಾಂ ಶಬ್ದಾನಾಂ ಕ್ರಮಾತ್ ಚಿತ ತೂಲ ಭಾರಿ ಶಬ್ದೇಶು ಪರತಃ ಹ್ರಸ್ವೋ ಭವತಿ ಅಂತ. ಅಂದ್ರೆ ಈ ಇಶೀಕ, ಮಾಲ, ಇಷ್ಟಕ ಅಂತೆಲ್ಲ ಈ ಶಬ್ದಗಳಿದೆ, ಈ ಶಬ್ದಗಳಿಗೆಲ್ಲ ಹ್ರಸ್ವ ಮಾಡಿ ಅಂತ ಇದೆ. ಅಂದ್ರೆ ಇಶೀಕ ತೂಲಂ ಅಂತ ಆಗ್ಬೇಕು. ಈ ವೇದವಾಕ್ಯದಲ್ಲಿ ಇಶೀಕ ಅಂತ ಸ್ತ್ರೀಲಿಂಗ ಶಬ್ದ ಇದೆ ಅಂತ ಹೇಳಿದೆ. ಸ್ತ್ರೀಲಿಂಗ ಶಬ್ದ ಇದೆ ನಿಜ. ಈಗ ರಮಾ, ಸೀತಾ, ಉದಾಹರಣೆಗೆ ನಿಮಗೆ ಸೀತಾಯಾಹ ಪತಿ ಅಂತ ಹೇಳ್ತೇನೆ. ಸೀತಾಯಾಹ ಪತಿ ಅಂತ ಹೇಳಿದಾಗ ಆಮೇಲೆ ಎರಡು ಪದವನ್ನ ಜೋಡಿಸಿದ್ರೆ ಏನರ್ಥ? ಸೀತೆಯ ಪತಿ, ಸೀತಾಪತಿ. ಸೀತಾ ಅಂತ ದೀರ್ಘನೇ ಇರುತ್ತೆ, ಅದು ಹ್ರಸ್ವ ಆಗಲ್ಲ, ಸೀತಾಪತಿ ಆಗಲ್ಲ, ಸೀತಾಪತಿ ಅಂತಾನೆ ಇರುತ್ತೆ. ರಮಾಪತಿ, ರಮಾಯಾಹ ಪತಿ, ರಮಾಪತಿ ಹಾಗೆ ಇರುತ್ತೆ, ರಮಪತಿ ಆಗಲ್ಲ. ಹಾಗಾದ್ರೆ ದೀರ್ಘವಾದ ಶಬ್ದ ಯಾವತ್ತೂ ಹ್ರಸ್ವ ಆಗಲ್ಲ, ಆದ್ರೆ ಕೆಲವು ಕಡೆ ಹಾಗಾಗತ್ತೆ. ಈಗ ಈ ಭಾವಿ ಸಮೀರ ಅಂತ ಹೇಳ್ತೀವಲ್ಲ ಶಬ್ದನ, ಭಾವಿ ಸಮೀರ ಅಂದ್ರೆ ವಸ್ತುತಃ ಭಾವಿ ದೀರ್ಘ ಹಾಕೋದ್ ಸರಿನಾ, ಹ್ರಸ್ವ ಹಾಕೋದ್ ಸರಿನಾ, ಯಾವ್ದು ಸರಿ? ವಸ್ತುತಃ ಅಲ್ಲೇನಂದ್ರೆ ಇದೇ ತರ ನಿಯಮಗಳಿರತ್ತೆ. ಅಂದ್ರೆ ಮುಂದೆ ಸಮೀರರಾಗೋರು ಅಂತ ಅರ್ಥ. ಭಾವಿ, ಭಾವಿ ಕಾಲೆ, ಮುಂದಿನ ಕಾಲದಲ್ಲಿ ಯಾರು ಸಮೀರರು ಅವರು ಭಾವಿ ಸಮೀರ.
ಭಾವಿ ದೀರ್ಘ ಅಲ್ವಾ? ಭಾವಿ ಹ್ರಸ್ವ ಹೇಗೆ ಅಂದ್ರೆ ಅದು ಮೂಲ ಶಬ್ದ ಇರುತ್ತೆ. ಭಾವಿನ್ ಅಂತ ಅದು ಶಬ್ದ ಸಂಸ್ಕೃತದಲ್ಲಿ. ನ ಲೋಪ ಹಾಕ್ಬಿಡುತ್ತೆ, ನ ಹೊಟ್ಟೋಗತ್ತೆ, ಉಳಿಯೋದು ಭಾವಿ ಅಂತ. ಹೇಗೆ ಸೀತಾ ಮೂಲ ಶಬ್ದ ಸೀತಾ ಅಂತಾರೆ, ರಮಾ ರಮಾನೆ, ರಾಮ ರಾಮನೆ, ಹರಿ ಹರಿ, ಈ ತರ ಏನಾದ್ರೂ ಮೂಲ ಶಬ್ದಕ್ಕೆ ಬಂದು ನಿಂತ್ಕೊಳ್ಳುತ್ತೆ. ಆ ತರ ಇಲ್ಲಿ ಭಾವಿ ಅಂತ ಅಷ್ಟೇ. ಅದು ಭಾವಿನ್ನ ಸಮೀರ ಅಂತ ಆಗ್ಬೇಕಾಯ್ತು, ನಾ ಲೋಪ ಆಗತ್ತೆ ವ್ಯಾಕರಣದ ಪ್ರಕಾರ. ಭಾವಿ ಸಮೀರ ಅದು ಸರಿ ಇದೆ. ಬಿಡಿಸಿದ್ರೆ ಭಾವಿ ಸಮೀರ ಅಂತ ಬಿಡಿಸಿ ಹೇಳಿದ್ರೆ ಭಾವಿ ಅಂತ ದೀರ್ಘ ಹೇಳ್ಬೇಕು. ಅದೇ ಸೇರಿಸಿ ಹೇಳಿದ್ರೆ ಭಾವಿ ಸಮೀರ ಅಂತ ಹೇಳ್ಬೇಕು. ನಾವು ಎರಡನ್ನು ಮಿಕ್ಸ್ ಮಾಡಿ ಭಾವಿ ಸಮೀರ ಅಂತ ಹೇಳಿದ್ರೆ ತಪ್ಪಾಗ್ಬಿಡುತ್ತೆ. ಅದರಿಂದ ಉಚ್ಚಾರಣೆಯನ್ನು ನೋಡ್ಕೊಬೇಕು. ಆಗಾಗ ಆಚೆ ಈಚೆ ಆಗತ್ತೆ. ಇದಾದ್ರೆ ಭಾವಿ ಸಮೀರ ಅಂತಂದ್ರೆ ಬಿಡಿಸಿ ಬಿಡಿಸಿ ಬರಿಬೇಕಾಗತ್ತೆ. ಈ ತರ ವ್ಯಾಕರಣ ನಿಯಮಗಳು ತುಂಬಾ ಇದೆ. ಅದ್ರಲ್ಲಿ ಇದೊಂದು ನಿಯಮ, ಇಶೀಕಾ ತೂಲಂ ಅಂತ ಇದೆ. ಇಶೀಕಾ ತೂಲಂ ಅನ್ನೋಲ್ಲಿ ಇಶೀಕ ಅನ್ನೋದು ದೀರ್ಘ ಏನ್ ಕೆಡಿಸ್ತಾ ಇದೆ ಅದು ಹ್ರಸ್ವ ಆಗ್ಬೇಕು ಅಂತ ನಿಯಮ ಇದೆ ವ್ಯಾಕರಣದಲ್ಲಿ. ಅದಕ್ಕೆ ಸೂತ್ರನೂ ಕೊಟ್ಟಿದ್ದಾರೆ. ಇಷ್ಟಕ ಇಶೀಕ ಮಾಲ. ಇಷ್ಟಕ ಅಂತ ಇಟ್ಟಿಗೆಗಳಿಗೆ ಇಷ್ಟಕ ಅಂತ ಕರೀತಾರೆ. ಇಶೀಕ ಅಂದ್ರೆ ಇದು ಹುಲ್ಲಿನ ರಾಶಿ, ಇಶೀಕ ಅಂತ ಕರೀತಾರೆ. ಮಾಲ ಅಂದ್ರೆ ಗೊತ್ತು, ಹಾರ ಅಂತ ಅರ್ಥ. ಇದಕ್ಕೆ ಚಿತ, ಇಷ್ಟಕ ಚಿತಂ, ಚಿತ ಅಂತ ಒಂದು ಶಬ್ದ. ಈ ಶಬ್ದ ಪಕ್ಕದಲ್ಲಿದ್ದಾಗ ಅಂದ್ರೆ ಈ ಕಟ್ಟಿಗೆ ಏನಿರುತ್ತಲ್ಲ, ಈ ಕಟ್ಟಿಗೆಗಳಿಂದ ಏನಾದ್ರೂ ಸೇರಿಸ್ಕೊಂಡು ಅಥವಾ ಇಷ್ಟಕ್ಕಂದ್ರೆ ಇಟ್ಟಿಗೆನೂ ತಗೊಳ್ತಾರೆ. ಇಟ್ಟಿಗೆ ಕಟ್ಟಿಗೆ ಎಲ್ಲ ಆ ಇಟ್ಟಿಗೆಗಳಿಂದ ಒಂದು ನಿರ್ಮಾಣ ಮಾಡ್ತೀವಲ್ಲ, ಹೋಮದ ಕುಂಡ ಹಾಕ್ತಾರಲ್ಲ, ಅದು ಇಷ್ಟಕ ಚಿತ ಅಂತ ಅದನ್ನ ಕರೀತಾರೆ. ಅದು ಇಷ್ಟಕ ಅಂತ ವಸ್ತುತಃ ಶಬ್ದ. ಇಷ್ಟಕ ಅನ್ನೋ ಶಬ್ದ ಏನಿದೆ ಅದು ಇಷ್ಟಕ ಅಂತ ಆಗತ್ತೆ, ದೀರ್ಘ ಇದ್ದದ್ದು ಹ್ರಸ್ವ ಆಗತ್ತೆ. ಇಷ್ಟಕ ಚಿತಂ. ಯಾವಾಗ ಚಿತ ಅನ್ನೋ ಶಬ್ದ ಬಳಸಿದಾಗ ದೀರ್ಘ ಇದ್ದದ್ದು ಹ್ರಸ್ವ ಆಗತ್ತೆ, ಇಷ್ಟಕ ಚಿತ ಅಂತ. ಹಾಗೆ ತೂಲ ಶಬ್ದ ಪಕ್ಕದಲ್ಲಿದ್ದಾಗ ಇಶೀಕಾ ಇದ್ದದ್ದು ಇಶೀಕ ಆಗತ್ತೆ, ಇಶೀಕ ತೂಲಂ ಅಂತ ಹೇಳ್ಬೇಕು, ಇಶೀಕಾ ತೂಲಂ ಅಂತ ಹೇಳ್ಬಾರ್ದು. ಇದು ನಿಯಮ. ಹಾಗೆ ಮುಂದೆ ಮಾಲಭಾರಿ ಅಂತ ಇದೆ. ಮಾಲಭಾರಿ, ಮಾಲಾಭಾರಿ ಅಂತ ಹೇಳ್ಬಾರ್ದು. ಈ ತರ ನಿಯಮ ಇದೆ. ಈ ನಿಯಮ ಇಲ್ಲಿ ಬರ್ಲಿಲ್ವಲ್ಲ ವೇದ ವಾಕ್ಯದಲ್ಲಿ. ಹ್ರಸ್ವತಾ, ಇಲ್ಲಿ ಇಶೀಕಾ ತೂಲಂ ಅಂತ ತಪ್ಪಾಯ್ತು ವೇದದಲ್ಲಿ ಪ್ರಯೋಗ. ಇಶೀಕ ತೂಲಂ ಅಂತ ಮಾಡ್ಬೇಕಾಗಿತ್ತಲ್ವಾ ಅಂತ. ಇದು ವ್ಯಾಕರಣದ ವಿಚಾರ. ನಮ್ಗೆ ಅರ್ಥ ಗೊತ್ತಿದೆ, ಅದೇ ಅರ್ಥ. ಅದೇ ಎರಡು ಶಬ್ದ ಇದ್ದಾಗ ಒಂದ್ ಅಕ್ಷರ ಹ್ರಸ್ವ ಆಗ್ಬೇಕದು, ಅಕ್ಷರಕ್ಕೆ ಹ್ರಸ್ವ ಬರ್ಬೇಕು ಅಂತ. ಅದೇ ಇದು ಶ್ರುತಿತ್ವಾತನ ಭವತಿ. ಇದು ವೇದದ ಪ್ರಯೋಗ. ವೇದ ಆದ್ರಿಂದ ಅದು ಯಾವತ್ತಿನಿಂದ ಹೇಗಿದೆಯೋ ಹಾಗೆ ಇದೆ. ಅದನ್ನು ಹೋಗಿ ಬದಲಾಯಿಸ್ಲಿಕ್ಕೆ ಹೋಗ್ಬೇಡಿ. ನೀವು ಓದ್ತಾ ಇರೋ ವ್ಯಾಕರಣದಿಂದ ವೇದದ ಶಬ್ದಗಳನ್ನ ಬದಲಾಯಿಸ್ಲಿಕ್ಕೆ ಹೋಗ್ಬಾರ್ದು. ವೇದ ಯಾವತ್ತು ಒಂದೇ ತರ ಅವತ್ತಿನಿಂದ ಇಲ್ಲಿವರೆಗೆ. ಹಾಗಾಗಿ ವ್ಯಾಕರಣದ ಉಪಯೋಗ ಏನು ಅಂದ್ರೆ, ಈಗ ನಾವು ಬಳಸೋ ಶಬ್ದ ಚೆನ್ನಾಗಿ ಬಳಸ್ಬೇಕು, ಅದಕ್ಕೇನ್ ಬೇಕೋ ಅಷ್ಟು. ವೇದಕ್ಕೆ ಸಂಬಂಧಪಟ್ಟ ಹಾಗೆ ಅದೇ ಬೇರೆ ವ್ಯಾಕರಣ ಇದೆ ಅಷ್ಟೇ ಅಲ್ಲ. ವೇದದಲ್ಲಿ ವೈದಿಕ ವ್ಯಾಕರಣ ವಿರುದ್ಧವಾಗಿದ್ರು ತಪ್ಪಿಲ್ಲ, ಅದು ವೇದ, ಆದ್ರಿಂದ ದೋಷನೇ ಇಲ್ಲ ಅಲ್ಲಿ, ಯಾವತ್ತೂ ದೋಷ ಬರಲ್ಲ ಅಲ್ಲಿ. ಹೀಗಾಗಿ ವೇದ ವಾಕ್ಯ ಆದ್ರಿಂದಲೇ ಅಲ್ಲಿ ನೀವು ಹ್ರಸ್ವ ಆಗ್ಲಿಲ್ಲ ಯಾಕೆ ಅಂತ ಪ್ರಶ್ನಿಸೋ ಹಾಗಿಲ್ಲ ಅಂತ ಈ ಮಾತು ಬಂತು. ಈ ಮಾತನ್ನ ಬರೀ ವೇದ ವಾಕ್ಯಕ್ಕೆ ಅಷ್ಟೇ ಅಲ್ಲ, ವೇದವ್ಯಾಸರ ಮಾತುಗಳಿಗೆ ಅಥವಾ ಇನ್ಯಾವ್ದಾದ್ರು ಭಗವಂತನ ಗ್ರಂಥ ಇದ್ರೆ, ಈಗ ಭಗವದ್ಗೀತೆ ತಗೊಳ್ಳೋಣ, ಅದು ವೇದವ್ಯಾಸರೇ ಹೇಳಿದ್ದು, ಓಕೆ. ಅದ ಕೃಷ್ಣ ಉಚ್ಚಾರಣೆ ಮಾಡಿದ್ದು, ಕೃಷ್ಣ ಏನೋ ಆಚೆ ಈಚೆ ಉಚ್ಚಾರಣೆ ಮಾಡಿದ, ಅದು ತಪ್ಪಿಲ್ಲ. ಯಾಕಂದ್ರೆ ಅದೆಲ್ಲ ಮಹಾಭಾರತ ಅಂತರ್ಗತವಾದ ಈ ವಿಷ್ಣು ಸಹಸ್ರನಾಮ, ಭಗವದ್ಗೀತೆ ಇದೆಲ್ಲ ವೇದಕ್ಕೆ ಸಮಾನ. ವೇದಕ್ಕೆ ಸಮಾನ ಅನ್ನೋದಕ್ಕಿಂತ ವೇದ ಅಂತಾನೆ ಹೇಳ್ತಾರೆ, ಪಂಚಮೋ ವೇದಾನಾಂ ವೇದ ಅಂತ. ಇದಿರ್ಲಿ, ಸ್ವರ ಇಲ್ಲ ಆದ್ರಿಂದ ವೇದ ತುಲ್ಯತ್ವ ಅಂತೂ ಇದೆ. ಅದಕ್ಕೆ ವೇದತ್ವನೇ ಕೊನೆಗೆ. ಏನ್ ವ್ಯತ್ಯಾಸ? ವೇದ ತುಲ್ಯ ಅಂತ ಯಾಕೆ ಹೇಳೋದು ಅಂತಂದ್ರೆ, ಅದು ಪೌರುಷೇಯ, ಅದು ಅಪೌರುಷೇಯ. ವೇದ ಅದು ಅಪೌರುಷೇಯ, ಯಾರು ರಚನೆ ಮಾಡ್ಲಿಲ್ಲ. ಮಹಾಭಾರತ ಎಲ್ಲ ಏನೋ ಪೌರುಷೇಯ, ದೇವರು ಮಾಡಿತ್ತು. ಹಾಗಾಗಿ ಒಂದ್ ಸ್ವಲ್ಪ ಎಲ್ಲೋ ಪೌರುಷೇಯ ಅಪೌರುಷೇಯ ಒಂದು ವ್ಯತ್ಯಾಸ ಬಿಟ್ರೆ ಇನ್ನೆಲ್ಲ ಸಮಾನನೇ, ವಿಷಯದಲ್ಲಿ ಏನ್ ವ್ಯತ್ಯಾಸ ಇಲ್ಲ. ಆದ್ರೂ ಈ ಮಹಾಭಾರತದಲ್ಲಿ ವೇದದಲ್ಲಿ ಇಲ್ದೇ ಇರೋ ವಿಷಯನೂ ಹೇಳ್ತಾರೆ ಅಂತ, ಅಷ್ಟು ಮಹತ್ವ ಕೊಟ್ಟಿದ್ದಾರೆ. ಅಂಥ ಮಹಾಭಾರತದ ಅಂತರ್ಗತವಾದ ಭಗವದ್ಗೀತೆಯಲ್ಲಿ ಮತ್ತೆ ವಿಷ್ಣು ಸಹಸ್ರನಾಮದಲ್ಲಿ ಏನಾದ್ರು ಪ್ರಯೋಗಗಳಲ್ಲಿ ಆಚೆ ಹೆಚ್ಚಾಗಿ ವ್ಯಾಕರಣ ವಿರುದ್ಧ ಪ್ರಯೋಗ ಅಂದ್ರೆ ಅದು ತಪ್ಪಿಲ್ಲ, ಅದು ವೇದ ಸಮಾನ, ಅದರಿಂದ ಅದೇನು ದೋಷ ಇಲ್ಲ ಅಂತ ಹೇಳೋ ತರ ಆಚಾರ್ಯರು, ಮಧ್ವಾಚಾರ್ಯರ ಪ್ರಯೋಗ, ಇನ್ಯಾರೋ ಋಷಿಗಳ ಪ್ರಯೋಗ, ವಾಲ್ಮೀಕಿ ರಾಮಾಯಣದಲ್ಲಿ ಮಾಡಿದ ಪ್ರಯೋಗ, ಕೆಲವುದೆಲ್ಲ ಪ್ರಯೋಗಗಳಲ್ಲಿ ದೋಷ ಕಣ್ಣು ಹಿಡ್ಕೊಂಡು ಹೋಗ್ಬಾರ್ದು. ಅದು ವ್ಯಾಕರಣಕ್ಕೆ ಸರಿಯಾಗಿಲ್ಲ ಅಂದ್ರೆ ದೊಡ್ಡವ್ರ ಮಾತು ಅಷ್ಟೇ, ಅದ್ರಲ್ಲಿ ದೋಷ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಹೇಗಂದ್ರೆ ವೇದದ ಮಾತಿಂತರ ಅದು ದೋಷ ಅಲ್ಲ ಅಂತ ವ್ಯಾಕರಣದವರು ಒಪ್ಕೊಂಡಿದ್ದಾರೆ. ಶಿಷ್ಟ ಪರಿಜ್ಞಾನಾರ್ಥ ಅಷ್ಟಾಧ್ಯಾಯಿ ಅಂತ ಒಂದು ಮಾತಿದೆ. ವ್ಯಾಕರಣ ರಚನೆ ಯಾಕಾಯ್ತು ಅಂದ್ರೆ, ಜ್ಞಾನಿಗಳು ಹೇಗ್ ಶಬ್ದಗಳನ್ನ ಬಳಸ್ತಾರೆ ಅನ್ನೋದು ನಮಗ್ ಗೊತ್ತಾಗ್ಬೇಕಲ್ಲ, ಅದಕ್ಕೊಂದು ವ್ಯಾಕರಣ ಅಂತ ಮಾಡ್ಕೊಂಡಿದ್ದಷ್ಟೇ. ಶಿಷ್ಟರು ಅಂತ ಆದ್ರೆ, ದೊಡ್ಡ ಜ್ಞಾನಿಗಳು ಅಂತ ಆದ್ರೆ ಅವರು ಬಳಸುವಂತಹ ಶಬ್ದಗಳ ಬಗ್ಗೆ ಆಕ್ಷೇಪ ಮಾಡೋ ಹಾಗಿಲ್ಲ.
ವ್ಯಾಕರಣ ಇರೋದೇ ಅವ್ರ ಶಬ್ದ ಪ್ರಯೋಗ ತಿಳಿಲಿಕ್ಕೆ. ಅವ್ರು ಮಾಡಿದಾರೆ ಅಂದ್ರೆ ಆತರ ಇದೆ ಅಂತ ಅರ್ಥ ಆ ಶಬ್ದ. ಹಾಗಂತ ನಾವು ಬಳಸೋ ಹಕ್ಕಿಲ್ಲ. ನಾವು ವ್ಯಾಕರಣ ನಿಯಮಕ್ಕೆ ಅನುಗುಣವಾಗಿ ನಾವು ಬಳಸ್ಬೇಕು. ಆದ್ರೆ ಅವ್ರದ್ದು ಹಾಗಲ್ಲ. ಅವ್ರ ಆಚೆ ಏನ್ ಬಳಸ್ತಾರೆ ಅದು ಪ್ರಮಾಣ ಅಷ್ಟೇ. ಹಾಗಾಗಿ ಮಹನೀಯರು ತಾವ್ ಯಾವುದೇ ಗ್ರಂಥವನ್ನ ಹೇಳ್ತಾರಲ್ಲ, ಅಲ್ಲಿ ಪ್ರಶ್ನಿಸೋ ಹಾಗಿಲ್ಲ, ವ್ಯಾಕರಣ ವಿರುದ್ಧ ಆಯ್ತು, ಇದು ಸರಿ ಇಲ್ಲ ಅಂತ. ಅಂದ್ರೆ ಇದು ಯಾರು ಜ್ಞಾನಿಗಳು ಅನ್ನೋ ತೀರ್ಮಾನ. ಎಲ್ರೂ ನಾವು ಶಿಷ್ಟರು ಅಂತ ಅನ್ಕೊಂಡ್ರೆ ನಾವು ಒಂದ್ ಗ್ರಂಥ ಬರೆದಿದ್ದಲ್ಲಿ ಏನೇನೋ ಪ್ರಯೋಗ ಮಾಡ್ಬೋದು. ಸಂಸ್ಕೃತ ಬರ್ದೇನೋ ಪ್ರಯೋಗ ಮಾಡಿದ್ರೆ ತಪ್ಪಾಗತ್ತೆ, ಅದ್ ಸರಿ ಇಲ್ಲ. ದೊಡ್ಡ ಜ್ಞಾನಿಗಳು, ದಾರ್ಶನಿಕರ ತರ ಅಂಥವ್ರು ಏನಿದಾರಲ್ಲ, ಅಂಥವ್ರು ಅಥವಾ ಅವ್ರಿಗೆ ಸಮಾನರಾದವರು ಏನೇನೋ ಗ್ರಂಥಗಳನ್ನ ರಚನೆ ಮಾಡಿರ್ತಾರೆ, ಆ ಗ್ರಂಥಗಳಲ್ಲಿ ಆಕ್ಷೇಪಕ್ಕೆ ಅವಕಾಶ ಇಲ್ಲ. ಯಾಕೆಂದ್ರೆ ವೇದ ತುಲ್ಯ ಅವ್ರ ಮಾತುಗಳು ಅಂತ ಒಂದು. ಇನ್ನು ಮುಂದೆ ಶಬ್ದ, ವೇದದಲ್ಲಿ ಬರುವ ಶಬ್ದಕ್ಕೆ ಅರ್ಥ ಬಿಡಿಸ್ತಾರೆ ಜಯತೀರ್ಥರು. ಪ್ರೋತ ಅಂದ್ರೇನು? ಒಂದಕ್ಕೊಂದು ಸೇರ್ಕೊಳ್ಳೋದಕ್ಕೆ ಪ್ರೋತ ಅಂತಾರೆ. ಈಗ ಬಟ್ಟೆ ಮಾಡ್ಬೇಕಾದ್ರೆ ಈ ದಾರ ಒಂದೊಂದ್ ದಾರ ಇನ್ನೊಂದ್ ದಾರದ ಜೊತೆಗೆ ಸೇರ್ಕೊಳತ್ತಲ್ಲ, ಪ್ರೋತ ಅಂತ ಕರೀತಾರೆ ಅದನ್ನ. ಹಾಗ್ ಸೇರ್ಕೊಳ್ಳೋದು. ಅದೇ ತರ ಇಲ್ಲಿ ಪ್ರೋತ ಅಂದ್ರೆ ಸೇರ್ಕೊಳ್ಳೋದು, ಪ್ರವಿಷ್ಟಂ. ಅಲ್ಲಿ ದಾರಗಳಿಗೆ ಸೇರೋದು, ಒಂದೊಂದಕ್ಕೆ ಸೇರ್ಕೊಳ್ಳೋದು. ಇಲ್ಲಿ ಈ ಅಗ್ನಿಯಲ್ಲಿ ಹತ್ತಿಗಳು ಸೇರೋದು ಅಂದ್ರೆ ಹತ್ತಿನ ಹಾಕೋದು ಅಂತ ಆಗ್ತದೆ. ಹಾಕೋದು ಅನ್ನೋದಕ್ಕೆ ಪ್ರೋತ ಅಂತ ಇಲ್ಲಿ ಅಷ್ಟ ಅರ್ಥದಲ್ಲಿ ಬಂದಿದೆ. ಪ್ರದೂಯೇತ ಅಂದ್ರೆ ಚೆನ್ನಾಗಿ ತಾಪ ಆಗೋದು. ಪರಿತಪ್ತಂ ಭವೇತ್. ಹೇಗೆ ಬೆಂಕಿ ಹತ್ತಿರ ಕೂತ್ರೆ ತಾಪ ಆಗತ್ತರ ನಮಗೆ, ಆ ತರ ಭಸ್ಮೀ ಭವೇತ್, ಸುಟ್ಟು ಹೋಯ್ತು, ಭಸ್ಮೀಭವ ಆಯ್ತು. ಇತಿ ತನ್ನಿದರ್ಶನಂ ಯಥ. ಹೀಗೆ ಈ ನಿದರ್ಶನ ದೃಷ್ಟಾಂತದಲ್ಲಿ ನಾವೇನ್ ಕಂಡಿದೀವೋ ಅದೇ ತರ ಅಸ್ಯ ಈ ಜ್ಞಾನಿಗೆ ಪ್ರದೂಯಂತೆ ಎಲ್ಲ ಪಾಪಗಳು ವಿನಶ್ಯಂತಿ ನಾಶ ಆಗ್ತವೆ. ತತಯೇವ ಯಾವ್ದ್ರಿಂದ? ವಿಷ್ಣು ಪರಿಜ್ಞಾನ ದೇವ. ಹಿಂದೆ ಹೇಳಿದ ದೇವರ ಜ್ಞಾನದಿಂದಲೇ ಇವೆಲ್ಲ ಹಾಕೋದು. ಪರಿಜ್ಞಾನ ಅಂದ್ರೆ ದೇವರ ಅಪರೋಕ್ಷ ಜ್ಞಾನ ಅಂತ ಅರ್ಥ. ಈ ರೀತಿ ಈ ವಾಕ್ಯದಿಂದ ಈ ಉದಾಹೃತವಾದ ಏನು ವೇದವಾಕ್ಯ ಇದೆ, ಈ ವೇದವಾಕ್ಯವನ್ನ ಇಟ್ಕೊಂಡು ಈ ಪಾಶುಪತ ಆಗಮವನ್ನ ಖಂಡನೆ ಮಾಡಿದ್ದಾರೆ. ಇದರ ಮಧ್ಯದಲ್ಲಿ ಇನ್ನೊಂದು ವಾಕ್ಯವನ್ನು ತಗೊಳ್ಬೇಕಂತೆ. ಯಾವ ವಾಕ್ಯ? ಬರೀ ಇದೊಂದೇ ಅಲ್ಲ. ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯ ಕ್ಷೀಯಂತೆ ಚ ಅಸ್ಯ ಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾವರೆ ದೃಷ್ಟೇ ಚ ಆತ್ಮನೀಶ್ವರೆ ಅಂತ ಮಾತುಗಳ ಹಿಂದೆ ಬಂದಿತ್ತು. ಈ ಉಪನಿಷತ್ತನ ಮಾತು, ಭಾಗವತದ ಮಾತು ಅಂತೆಲ್ಲ ಬಂದಿತ್ತು. ಅಲ್ಲಿ ಕ್ಷೀಯಂತೆ ಕರ್ಮಾಣಿ, ಕರ್ಮಗಳ ನಾಶ ಆಗತ್ತೆ ಅಂತ. ಅದರ ಜೊತೆಗೆ ಈ ಮಾತುಗಳು ಪಾಶುಪತಾಗಮಕ್ಕೆ ವಿರುದ್ಧವಾಗಿವೆ. ಅದನ್ನು ನಮ್ಗೆ ಎಷ್ಟೋ ಪ್ರಮಾಣಗಳಿದೆ. ಅದನ್ನೂ ತಿಳಿಸ್ಲಿಕ್ಕೆ ಏನ್ ಮಾಡಿದ್ರು ಮಧ್ವಾಚಾರ್ಯರು? ತದ್ಯಥೇತಿ ಶ್ರುತೇಶ್ಚೈವ, ಶ್ರುತಿಯಿಂದಲೂ ಕರ್ಮಕ್ಷಯ ಆಗತ್ತೆ ಅಂದ್ರೆ ಏನು? ತತಃ ದೇವರ ಜ್ಞಾನ ಬಂದಾಗ ಅಪರೋಕ್ಷ ಜ್ಞಾನ, ಶ್ರುತಿಯಿಂದಲೂ ವೇದವಾಕ್ಯ ಅನ್ನೋ ಪ್ರಮಾಣ ಇರೋದ್ರಿಂದಲೂ ಕರ್ಮಕ್ಷಯ, ಕರ್ಮಗಳನ್ನು ಕಳ್ಕೊಳ್ತೀವಿ ಅಂತ ವೇದವಾಕ್ಯದ ಜೊತೆಗೆ ಸ್ಮೃತಿ ವಾಕ್ಯನೂ ಇದೆ, ಅಂದ್ರೆ ಪೌರುಷೇಯ ಮಾತುಗಳು ಇವೆ ಅಂತ ಅದನ್ನು ಇಲ್ಲಿ ಜ್ಞಾಪಿಸಿದ್ದಾರೆ. ಇಲ್ಲಿ ಆಶ್ಚರ್ಯ ಆಗೋದು ಒಂದೇ. ಈಗ ಮಧ್ವಾಚಾರ್ಯ ಏನ್ ಮಾಡಿದ್ರು? ತದ್ಯಥ ಅನ್ನೋ ಒಂದು ವೇದವಾಕ್ಯ ಇದೆ, ಈ ವೇದವಾಕ್ಯದಿಂದ ಕರ್ಮಗಳನ್ನ ನಾವು ಕಳ್ಕೊಳ್ತೀವಿ ಅಂದ್ರು. ಅದೇ ತದ್ಯಥ ಅನ್ನೋದೊಂದು ವೇದವಾಕ್ಯ, ಯಾವ ವೇದವಾಕ್ಯ ಇದು? ಅದರ ಪೂರ್ತಿ ಸ್ವರೂಪ ಏನು? ಈ ವ್ಯಾಖ್ಯಾನ ಮಾಡೋದು ತುಂಬಾ ಕಷ್ಟ. ಯಾಕಂದ್ರೆ ಮಧ್ವಾಚಾರ್ಯ ಯಾವ ವೇದವಾಕ್ಯ ಹೇಳಿದ್ದಾರೆ? ವೇದವಾಕ್ಯ ಹುಡ್ಕೊಂತಾ ಕೂಡ್ಲಿಕ್ಕಾಗತ್ತಾ? ಸರ್ಚ್ ಮಾಡೋದು ಹೇಗೆ? ತದ್ಯಥ ಅನ್ನೋ ವೇದವಾಕ್ಯ ಎಲ್ಲಿ ಸಿಗತ್ತೆ ಅಂತ. ಜಯತೀರ್ಥರು ತದ್ಯಥ ಅನ್ನೋ ವೇದವಾಕ್ಯ ಯಾವುದು ಅಂತ ಬರೆದು, ಆ ವೇದವಾಕ್ಯಕ್ಕೆ ಹೀಗೆ ಅರ್ಥ ಅಂತ ಬರೆದು, ಆ ವೇದವಾಕ್ಯದಲ್ಲಿ ಬರೋ ಸಮಸ್ಯೆಯನ್ನು ಪರಿಹಾರ ಮಾಡಿ ವ್ಯಾಕರಣದ ಪ್ರಕಾರ ಇನ್ನೂ ಯಾವ್ಯಾವ ವಾಕ್ಯ ತಗೊಳ್ಬೇಕು ಅನ್ನೋದನ್ನು ಈ ಒಂದು ವಾಕ್ಯಕ್ಕೆ ಇಷ್ಟು ವಿವರಣೆ ಮಾಡಿದ್ದಾರೆ. ಈ ತರ ಒಂದು ವಾಕ್ಯಕ್ಕೆ ಹೀಗೆ ವಿವರಣೆ ಮಾಡಿದವರು ಇಷ್ಟಕ್ಕೆ ಬಿಡಲ್ಲ. ಇನ್ನು ಎಷ್ಟು ರೀತಿಯ ವಿವರಣೆ. ಅಷ್ಟೆಲ್ಲ ಭಗವದ್ಗೀತೆಯ ಒಂದು ಮಾತನ್ನು ಮುಂದೆ ಉದಾಹರಣೆ ಕೊಡ್ತಾರೆ ತಕ್ಷಣ. ಭಗವದ್ಗೀತೆಯಲ್ಲೂ ಹೀಗ್ ಬಂದಿದೆ, ಜ್ಞಾನಕ್ಕೆ ಏನು ಶಕ್ತಿ ಇದೆ, ದೇವರ ಅಪರೋಕ್ಷ ಜ್ಞಾನ ಇದೆ ಅಂತ. ಅದೇನು ಅನ್ನೋದು ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನ ಮಾಡ್ತೇನೆ. ಶ್ರೀಕೃಷ್ಣ. ನಮಸ್ಕಾರ.